ಚಿಕ್ಕರಾಯಪ್ಪ ಮನೆ ಮೇಲೆ ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಅಧಿಕಾರಿಗಳಿಗೆ ಈಗ ಚಿಕ್ಕರಾಯಪ್ಪ ಪತ್ರ ಬರೆದಿದ್ದಾರೆ. ಅನಾರೋಗ್ಯದ ಕಾರಣದಿಂದ ವಿಚಾರಣೆಗೆ ಹಾಜರಾಗಲಿಕ್ಕೆ ಕಾಲಾವಕಾಶವನ್ನ ನೀಡಿ ಅಂತ ಚಿಕ್ಕರಾಯಪ್ಪ ಈಗ ಪತ್ರವನ್ನ ಬರೆದಿರುವಂತದ್ದು. ಎಸಿಬಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಚಿಕ್ಕರಾಯಪ್ಪ ನನ್ನ ತಲೆ ತಂಡಿಸಿಕೊಂಡಿರುವಂತಹ ಆರೋಪಿ ಅಂತ ಪರಿಗಣಿಸಿ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಅನಾರೋಗ್ಯದ ನೆಪ ನೀಡಿ ಕಾಲಾವಕಾಶಕ್ಕೆ ಕೋರಿ ಪತ್ರವನ್ನ ಬರೆದಿದ್ದಾರೆ ಚಿಕ್ಕರಾಯಪ್ಪ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ನೋಟ್ ಬ್ಯಾನ್ ಆದ ಬಳಿಕ ನಡೆದಂತಹ ದಾಳಿ ಇದು. ಚಿಕ್ಕರಾಯಪ್ಪಗಾಗಿ ಎಸಿಬಿ ಲುಕ್ಔಟ್ ನೋಟಿಸ್ ಕೂಡ ಜಾರಿಯನ್ನ ಕೊಟ್ಟಿತ್ತು. ಎಸಿಬಿ ಅಧಿಕಾರಿಗಳಿಗೆ ಹೀಗಾಗಿ ಚಿಕ್ಕರಾಯಪ್ಪ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅನಾರೋಗ್ಯದ ಕಾರಣವನ್ನ ನೀಡಿ ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶವನ್ನ ಕೋರಿದ್ದಾರೆ. ಅನಾರೋಗ್ಯದ ನೆಪ ನೀಡಿ ಕಾಲಾವಕಾಶಕ್ಕೆ ಕೋರಿಕೆಯನ್ನ ಸಲ್ಲಿಸಿರುವಂತದ್ದು ಚಿಕ್ಕರಾಯಪ್ಪಗಾಗಿ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿತ್ತು ಎಸಿಬಿ. ಸಿಎಂ ಆಪ್ತ ಅಂತ ಕರೆಸಿಕೊಳ್ಳುವಂತಹ ಚಿಕ್ಕರಾಯಪ್ಪ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಹಲವಾರು ಆರೋಪಗಳನ್ನು ಎದುರಿಸ್ತಾ ಇದ್ದಂತಹ ಚಿಕ್ಕರಾಯಪ್ಪ ಜೊತೆಗೆ ಮನೆಯಲ್ಲಿ ಬಹಳಷ್ಟು ನೋಟುಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಅವರ ಮೇಲೆ ಎಲ್ಲಿದ್ದಾರೆ ಚಿಕ್ಕರಾಯಪ್ಪ ಅಂತ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಈಗ ಚಿಕ್ಕರಾಯಪ್ಪ ಅನಾರೋಗ್ಯದ ಕಾರಣವನ್ನ ನೀಡಿ ಒಂದು ಪತ್ರ ಬರೆದಿದ್ದಾರೆ ಎಸಿಬಿಗೆ. ಅನಾರೋಗ್ಯದ ಕಾರಣದಿಂದ ವಿಚಾರಣೆಗೆ ಹಾಜರಾಗಲಿಕ್ಕೆ ಕಾಲಾವಕಾಶವನ್ನ ನೀಡಿ ಎನ್ನುವಂತಹ ಕೋರಿಕೆ ಪತ್ರವನ್ನ ಚಿಕ್ಕರಾಯಪ್ಪ ಎಸಿಬಿಗೆ ಸಲ್ಲಿಸಿರುವಂಥದ್ದು. ಅನಾರೋಗ್ಯದ ನೆಪ ನೀಡಿ ಕಾಲಾವಕಾಶಕ್ಕೆ ಕೋರಿಕೆ ಕೊಟ್ಟಿರುವಂತಹ ಚಿಕ್ಕರಾಯಪ್ಪ ವಿರುದ್ಧ ಮುಂದಿನ ಕ್ರಮ ಏನು ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಚಿಕ್ಕರಾಯಪ್ಪ ಎಲ್ಲಿ ಎನ್ನುವಂತಹ ಪ್ರಶ್ನೆ ಇತ್ತು. ಈಗ ಪತ್ರದ ಮೂಲಕ ಅವರು ತಿಳಿಸಿರುವಂತಹ ವಿಚಾರ ಅನಾರೋಗ್ಯ ಅನ್ನೋದು. ಆದ್ರೆ ಈ ಕಾರಣವನ್ನ ಒಪ್ಪುತ್ತಾ ಎಸಿಬಿ, ಮುಂದಿನ ಹೆಜ್ಜೆ ಏನು ಅಂತ? ಪ್ರತಿಮಾ, ಐಟಿ ದಾಳಿಯಾದ ನಂತರ ಮತ್ತೆ ಎಸಿಬಿ ಅಧಿಕಾರಿಗಳು ಚಿಕ್ಕರಾಯಪ್ಪ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ ನಂತರ ಚಿಕ್ಕರಾಯಪ್ಪ ತಲೆಮರೆಸಿಕೊಂಡಿರುವುದು. ಅದನ್ನ ಎಸಿಬಿ ಅಧಿಕಾರಿಗಳೇ ಅಧಿಕೃತವಾಗಿ ಚಿಕ್ಕರಾಯಪ್ಪ ಎಂಬ ಆರೋಪಿ ತಲೆಮರೆಸಿಕೊಂಡಿರುವ ಆರೋಪಿ ಎಂದು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಲುಕ್ಔಟ್ ನೋಟಿಸ್ ಜಾರಿಯಾದ ನಂತರ ಚಿಕ್ಕರಾಯಪ್ಪ ಪರ ವಕೀಲರು ಎಸಿಬಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗಲು ಸಾಧ್ಯವಾಗ್ತಿಲ್ಲ, ಹಾಗಾಗಿ ಕಾಲಾವಕಾಶವನ್ನ ನೀಡಬೇಕು ಅನ್ನೋ ಮನವಿಯನ್ನ ಪತ್ರದಲ್ಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಪತ್ರವನ್ನ ತನಿಖಾಧಿಕಾರಿಗಳು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಸದ್ಯಕ್ಕೆ ಈಗಾಗಲೇ ಜಯಚಂದ್ರನನ್ನ ವಶಕ್ಕೆ ಪಡೆದು 2 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಎಸಿಬಿ ಅಧಿಕಾರಿಗಳು ಚಿಕ್ಕರಾಯಪ್ಪ ಐಟಿ ದಾಳಿಯಾದ ನಂತರ ತಲೆಮರೆಸಿಕೊಂಡಿರುವಂತದ್ದು 26 ದಿನಗಳಾಗ್ತಾ ಇದೆ ಇವತ್ತಿಗೆ. ಇಷ್ಟು ದಿನ ಆದ್ರೂ ಕೂಡ ಚಿಕ್ಕರಾಯಪ್ಪ ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆತ ಸಂಜಯನಗರದಲ್ಲಿರುವಂತಹ ತನ್ನ ಮನೆಯಲ್ಲೂ ಇಲ್ಲ, ಮತ್ತೆ ಈಗಾಗಲೇ ಆತ ಅಮಾನತಾಗಿರೋದ್ರಿಂದ ಕಚೇರಿಗೂ ಬರ್ತಾ ಇಲ್ಲ. ಅನಾರೋಗ್ಯ ಆಗಿದೆ, ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿಲ್ಲ. ತನಿಖಾಧಿಕಾರಿಗಳಿಂದ ವಿಚಾರಣೆಗೆ ತಪ್ಪಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿಯಾದ ಒಂದು ಪತ್ರವನ್ನ ಎಸಿಬಿ ಅಧಿಕಾರಿಗಳಿಗೆ ಬರೆದಿರ್ಬೋದು, ಅಥವಾ ವಿಚಾರಣೆಗೆ ಹಾಜರಾದ್ರೆ ತನ್ನನ್ನ ಬಂಧಿಸಬಹುದು ಅನ್ನೋ ಭಯ ಚಿಕ್ಕರಾಯಪ್ಪನಿಗಿದೆ. ಯಾಕಂದ್ರೆ ಜಯಚಂದ್ರ ಈಗಾಗಲೇ ಕಳೆದ 25 ದಿನಗಳಿಂದಲೂ ಕೂಡ ಬಂಧನದಲ್ಲಿದ್ದಾನೆ. ಸಿಬಿಐ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತೆ ಎಸಿಬಿ ಅಧಿಕಾರಿಗಳು, ಹೀಗೆ 3 ತನಿಖಾ ಸಂಸ್ಥೆಗಳು ಜಯಚಂದ್ರನನ್ನ ವಿಚಾರಣೆ ಮಾಡ್ತವೆ. ತಾನೇನಾದ್ರೂ ವಿಚಾರಣೆಗೆ ಹಾಜರಾದ್ರೆ ಎಸಿಬಿ ಅಧಿಕಾರಿಗಳು ತನ್ನನ್ನ ಬಂಧಿಸಬಹುದು ಅನ್ನೋ ಕಾರಣದಿಂದಾಗಿ ಚಿಕ್ಕರಾಯಪ್ಪ ಹೀಗೆ ಅನಾರೋಗ್ಯದ ನೆಪ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ಶಶಿಶೇಖರ್ ತಮ್ಮೆಲ್ಲ ಮಾಹಿತಿಗೆ.